ಎಲ್ಲರಿಗೂ ನಮಸ್ಕಾರ. ಮೊನ್ನೆ 21ನೇ ತಾರೀಕು ಒಂದು ಘಟನೆ ನಡೆಯುತ್ತಲ್ವಾ, ಅದ್ರ ಬಗ್ಗೆನೇ ಒಂದು ಕ್ಲಾರಿಫಿಕೇಶನ್ ಕೊಡ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಏನ್ ವಿಡಿಯೋ ಮಾಡ್ಕೊಂಡಿದೆ ಅದನ್ನ ಪ್ರೈವೇಟ್ ಮಾಡಿದ್ದೀನಿ. ಯಾಕೆ ಅಂತ ತುಂಬಾ ಜನ ಕೇಳ್ತಿದ್ರಿ. ಅದರಿಂದ ಯಾಕೆ ಪ್ರೈವೇಟ್ ಮಾಡ್ಕೊಂಡಿದ್ದು ಅಂತಂದ್ರೆ, ಇದು ತುಂಬಾ ದೊಡ್ಡ ಮಟ್ಟದಕ್ಕೆ ವೈರಲ್ ಆಗಿದೆ. ಆಮೇಲೆ ನ್ಯಾಷನಲ್ ಚಾನಲ್ ಕೂಡ ಬರ್ತಿದೆ, ನ್ಯೂಸ್ ಚಾನಲ್ ಕೂಡ ಬರ್ತಿದೆ. ಪೊಲೀಸರು ಕೂಡ ಬಂದು ಕಂಪ್ಲೇಂಟ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಸೊ ನಾನು ಆಟೋ ಓಡಿಸೋದ್ರಿಂದಾಗಿ ನನಗೆ ಅಷ್ಟು ಅಂದ್ರೆ ಸುಮ್ನೆ ನಾವ್ ಇದ್ರ ಮೇಲೆ ಡಿಪೆಂಡ್ ಆಗಿರೋದು, ಆಟೋ ಮೇಲೆನೆ. ಹಂಗಾಗಿ ಏನಾಗುತ್ತೆ, ಸುಮ್ನೆ ಅಲ್ಲಿ ಕೇಸು ಅದು ಇದು ಅಂತ ಓಡಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವ್ದೇ ತರ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಅಲ್ಲಿಗೆ ಬಿಟ್ಟಿದೆ. ಮತ್ತೆ ನೀವು ತುಂಬಾ ಜನ ಕೇಳ್ತಿದ್ರಿ, ಯಾಕಪ್ಪ ವಿಡಿಯೋ ಹಾಗಾದ್ರೆ ಯಾಕೆ ವಿಡಿಯೋ ಮಾಡಿದೆ ಅಂತ ಅಂದ್ಬಿಟ್ಟು. ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ, ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ಮತ್ತೆ ತುಂಬಾ ಬೇಜಾರು ಕೂಡ ಆಯ್ತು ನನಗೆ. ಯಾಕಂದ್ರೆ ಏಕಾಏಕಿ ಬಂದು ಮಾತಾಡ್ಬೋದಿತ್ತು, ಅವರೇ ಬಾಯಿಗೆ ಬಂದಂಗೆ ಫಸ್ಟ್ ಬೈದಿದ್ದು, ಅವರೇ ಫಸ್ಟ್ ಬಂದು ಹೊಡೆದಿದ್ದು. ನನ್ಗೆ ಯಾವ್ದೇ ತರ ಅವ್ರ ಮೇಲೆ ದ್ವೇಷ ಆಗ್ಲಿ ಏನು ಅದೊಂದು ಇದೇ ಇರ್ಲಿಲ್ಲ, ಆಯ್ತಾ. ಸೊ ಒಂದು ಸಣ್ಣದ ಕೈ ತೋರಿಸ್ತಾ ಅಂತ ಅಂದ್ಬಿಟ್ಟು ಫಸ್ಟ್ ಅವರು ತೋರಿಸಿದ್ರು, ನಾನು ತೋರಿಸ್ದೆ, ಅಲ್ಲಿಗೆ ಮುಗ್ದೋಗಿತ್ತು. ಬಟ್ ಏನಂತಂದ್ರೆ ಅವ್ರಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಇದ್ರಲ್ಲಿ ಬಂದ್ರು. ಬಟ್ ಏನಂತಂದ್ರೆ ಇದನ್ನ ಇನ್ನೂ ಎಳೆಯೋದು ಬೇಡ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರವಾಗಿ ಇಲ್ಲಿಗೆ ಇದಕ್ಕೆ ಈ ಟಾಪಿಕ್ ನ ಗೆರೆ ಎಳೆದ್ ಬಿಡೋಣ, ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಹಾಗೆ ಬೆಂಗಳೂರು ಪೊಲೀಸಿಂದ ಕೂಡ ತುಂಬಾ ಸಪೋರ್ಟ್ ಆಗಿ ನಾವಿದೀವಿ ನಿಮ್ ಜೊತೆಗೆ ಅಂತ ಎಲ್ಲ ಹೇಳಿ, ತುಂಬಾ ಏನೆಲ್ಲ ಬೇಕೋ ಹೆಲ್ಪ್ ಅದೆಲ್ಲ ಅವ್ರ ಕಡೆಯಿಂದ ಯಾವ ಸ್ಟೇಷನ್ ಏನು ಅಂತ ಅಂದ್ಬಿಟ್ಟು ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ಬಂದು ಕಂಪ್ಲೇಂಟ್ ಕೊಡಿ ಅಂತಾನು ಹೇಳಿದ್ದಾರೆ ಅವ್ರ ಕಡೆಯಿಂದನು. ಹಾಗೆ ನ್ಯೂಸ್ ಚಾನಲ್ ಕೂಡ ಅವ್ರ ಕಡೆಯಿಂದನೂ ತುಂಬಾ ಮೀಡಿಯಾದವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಏನೇ ಇತ್ತು ಅಂದ್ರೂ ನಮ್ಗೆ ತಿಳಿಸಿ, ನಮ್ ಕೈಯಲ್ಲಾಗಿದ್ದು ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೀಡಿಯಾದವ್ರು ಕೂಡ ಹೇಳಿದ್ದಾರೆ. ಪೊಲೀಸರು ಕೂಡ ಒಳ್ಳೆ ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರೆಲ್ಲ ನನ್ನ ಫಾಲೋ ಮಾಡ್ತೀರಾ, ನನ್ನ ವಿಡಿಯೋ ನೋಡ್ತೀರಾ, ನಿಮ್ಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂತ ಅಂದ್ರೆ ಒಂದು ಸಪೋರ್ಟ್ ಮಾಡಿದ್ದೀರಾ, ಆಯ್ತಾ. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಈ ಮಟ್ಟಕ್ಕೆ ರೀಚ್ ಆಗ್ಲಿಕ್ಕೆ ಅದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಮೀಡಿಯಾದವರು, ಪೊಲೀಸರು, ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಇನ್ನು ಇದನ್ನ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಅಂತ ನಾನೇ ಬಿಟ್ಬಿಟ್ಟಿದ್ದೀನಿ. ಸೊ ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕೇಸ್ ಗೀಸ್ ಆಯ್ತು ಅಂತಂದ್ರೆ ಅಲ್ಲಿ ಸುತ್ತಾಡ್ಕೊಂಡು ಅಲ್ಲಿ ಅಲಿಯೋದಂದ್ರೆ ತುಂಬಾ ಕಷ್ಟ. ಆ ರೀಸನ್ ಇಂದ ಅಷ್ಟೇನೆ. ಮತ್ತೆ ಒಂದು ರೋಡ್ ರೇಜ್ಗೋಸ್ಕರ ಇನ್ ದೊಡ್ಡ ಇಶ್ಯೂ ಮಾಡೋದು ಬೇಡ, ಆಗೋಗಿದೆ. ಅವ್ರ ಕಡೆಯಿಂದನೂ ಒಂದು ತಪ್ಪಾಗಿದೆ. ಬಟ್ ಅವರು ಪೊಲೀಸ್ ಸ್ಟೇಷನ್ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಕೂಡ ಕೊಟ್ಟಿಲ್ಲ. ಇಲ್ಲಿಗೆ ಇದನ್ನ ಬಿಟ್ಬಿಡೋಣ, ಈ ಟಾಪಿಕ್, ಈ ಪಾಯಿಂಟ್ ನ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಹಾಗೆ ತುಂಬಾ ಜನ ಕೇಳ್ತಿದ್ರಿ, ಹಾಗಾದ್ರೆ ಯಾಕೆ ವಿಡಿಯೋ ಮಾಡಿದ್ರಿ ಅಂತ ಕೇಳ್ತಿದ್ರಿ, ಆಯ್ತಾ. ಇವಾಗ ಪ್ರೈವೇಟ್ ಮಾಡಿದ್ರಿಂದಾಗಿ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದಾರೆ, ಇವಾಗ ಯಾಕೆ ಪ್ರೈವೇಟ್ ಮಾಡಿದ್ರಿ, ಅವತ್ತು ಯಾಕೆ ವಿಡಿಯೋ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಅವತ್ತೇನಾಯ್ತು ಅಂತಂದ್ರೆ ಅವರು ರಾಡ್ ತಗೊಂಡ್ ಹೋಗ್ತಾರ, ಮತ್ತೆ ಇದು ಫೋಟೋ ತಕೊಂಡ್ರು, ಇದೆಲ್ಲ ಮಾಡಿದ್ರಲ್ಲ. ಸೊ ನನಗೂ ಕೂಡ ಸ್ವಲ್ಪ ಭಯ ಆಯ್ತು. ರೆಗ್ಯುಲರ್ ನಾನು ಬ್ಲಾಗ್ ಮಾಡ್ತೀನಿ, ಅದೇ ತರನೇ ಬ್ಲಾಗ್ ಮಾಡ್ಕೊಂಡ್ ಬಂದಿದ್ದು. ಈ ಮೂಮೆಂಟ್ ಬಂದ್ಬಿಟ್ಟು ಈ ಘಟನೆ ಒಂದು ಕ್ಯಾಪ್ಚರ್ ಆಗಿದೆ. ಹಾಗೆ ರೋಡ್ ಅಲ್ಲಿ ಈ ತರ ತುಂಬಾ ಘಟನೆ ನಡೀತವೆ. ಇದು ಈ ತರ ಒಂದು ಘಟನೆ ನಡಿಬಾರ್ದು ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ, ಇದನ್ನ ಸೋಷಿಯಲ್ ಮೀಡಿಯಾಗೆ ನಾನು ಅಪ್ಲೋಡ್ ಮಾಡಿದ್ದು. ಅದ್ರ ಜೊತೆಗೆ ತುಂಬಾ ಬೇಜಾರು ಕೂಡ ಆಯ್ತು. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಇವಾಗ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ. ಸೊ ಹಂಗಾಗಿ ಇದಕ್ಕೊಂದು ಗೆರೆ ಎಳೆದ್ ಬಿಡೋಣ ಬೇಡ ಅಂತ ಅನ್ಬಿಟ್ಟು. ಯಾಕಂದ್ರೆ ನಮ್ಮ ನಾರ್ಮಲ್ ವ್ಲಾಗ್ ಏನಿದೆ ಅದನ್ನ ಮಾಡ್ಕೊಂಡು ಆರಾಮಾಗಿರೋಣ. ಸೊ ಇವಾಗ್ಲೇ 128 ಟೆನ್ಷನ್ ಆಯ್ತಾ, ಅದ್ರ ಮಧ್ಯದಲ್ಲಿ ಇದೊಂದು ಟೆನ್ಷನ್ ತಲೆ ಮೇಲೆ ಎಳ್ಕೊಳೋದು ಬೇಡ ಅಂತ ಅನ್ಬಿಟ್ಟು ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ವಿಡಿಯೋನ ಪ್ರೈವೇಟ್ ಮಾಡಿದ್ದೀನಿ. ಅಷ್ಟೇನೆ. ಮತ್ತೆ ಹೇಳ್ಬೇಕು ಅಂದ್ರೆ ರೆಗ್ಯುಲರ್ ನಮ್ದು ಏನಿದೆ ವ್ಲಾಗ್ನ ಆದಷ್ಟು ಬೇಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಕೆಟ್ಟ ಪದ ಬಳಸಿದಾಗ ನನಗೂ ತುಂಬಾ ಬೇಜಾರಾಯ್ತು. ಅದ್ರ ಜೊತೆಗೆ ನಾನು ಕೂಡ ಕೆಲವೊಂದು ಕೆಟ್ಟ ಪದನ ನಾನು ಬಳಸಿದ್ದೀನಿ. ಅದಕ್ಕೆ ಈ ವಿಡಿಯೋ ಮುಖಾಂತರವಾಗಿ ನಾನು ಕ್ಷಮೆ ಕೂಡ ಕೇಳ್ತೀನಿ. ಹಾಗೆ ಯಾರ್ದಾದ್ರೂ ಮನಸ್ಸಿಗೆ ನೋವಾಗಿದ್ರೆ, ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಈ ವಿಡಿಯೋ ಮುಖಾಂತರವಾಗಿ ಕೇಳ್ತೀನಿ. ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಹಾಗೆ ನನ್ನ ಫಾಲೋ ಮಾಡ್ಕೊಂಡಿದ್ದೀರಾ. ನಿಮ್ಗೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ಯಾಕಂತಂದ್ರೆ ಒಂದು ಸಪೋರ್ಟ್, ನಾವಿದ್ದೀವಿ, ನಮ್ಮ ಕೈಯಲ್ಲಿ ಆಗಿದ್ದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಂತು ವಿಡಿಯೋನ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋ ತರ ಎಲ್ಲ ಮಾಡ್ಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಬೆಂಗಳೂರು ಪೊಲೀಸ್ ಕೂಡ ಫೋನ್ ಮಾಡಿ ನನಗೆ ಎಲ್ಲ ರೀತಿಯಲ್ಲಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಎಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವ್ ಏನ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಇದು ದೊಡ್ಡದಾಗಿ ಆಗಿರೋದ್ರಿಂದಾಗಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನೇ ಹೇಳಿದ್ದೀನಿ, ಇಲ್ಲ ಸರ್, ಇದು ಇಲ್ಲಿಗೆ ಬಿಟ್ಬಿಡೋಣ. ಯಾಕಂತ ಅಂದ್ರೆ ಒಂದು ರೋಡ್ ರೇಜ್ ಅಂತ ಇಲ್ಲಿ ನಡೆದಿರೋ ಘಟನೆ, ಇದನ್ನ ಇನ್ನೂ ದೊಡ್ಡ ಮಟ್ಟಿಗೆ ಎತ್ಕೊಂಡು ಹೋಗೋದ್ ಬೇಡ ಅಂತ ಅಂದ್ಬಿಟ್ಟು ನನ್ನ ವಿಡಿಯೋನ ನಾನು ಪ್ರೈವೇಟ್ ಮಾಡ್ಕೊಂಡಿದ್ದೀನಿ. ಕೇಸ್ ಏನು ಬೇಡ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಅವರು ಕೇಸ್ ಯಾವ್ದಕ್ ತರ ಇನ್ನೂ ದಾಖಲೆ ಏನಾಗಿಲ್ಲ. ನಾನು ಮಾಡೋದ್ ಬೇಡ ಅಂತ
ನಾನು ಡಿಸೈಡ್ ಮಾಡಿದ್ದೀನಿ ಆ ರೀಸನ್ನಿಂದ. ಮತ್ತೆ ಯಾವುದೇ ಥರ ಪ್ರೆಷರ್ ಇಂದ ಅಂತಂದ್ರೆ ಯಾವುದು ಪ್ರೆಷರ್ ಏನಿಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ಆಟೋ ಓಡಿಸೋದು, ಆಟೋಯಿಂದನೇ ಜೀವನ ಮಾಡೋದು. ಕೇಸು ಅದು ಇದು ಅಂತ ಹೋಯ್ತು ಅಂತಂದ್ರೆ ಸುಮ್ಮನೆ ಅದೊಂದು ನಡೀತಾನೆ ಇರುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಹಾಗೆ ಬೆಂಗಳೂರು ಪೊಲೀಸ್ ಕೂಡ ಅಷ್ಟೇನೆ, ಅವರು ಕೂಡ ಧೈರ್ಯ ತುಂಬಿದ್ದಾರೆ. ಫೋನ್ ಮಾಡಿ ಫಾಲೋ ಅಪ್ ಮಾಡಿ ತುಂಬಾನೇ ಸಹಕಾರದಿಂದ ಎಲ್ಲಿ ಬರಬೇಕು, ಯಾವ ಸ್ಟೇಷನ್ ಬರುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಅವ್ರು ಹೆಲ್ಪ್ ಮಾಡಿ ನನಗೆ ಇನ್ಫಾರ್ಮೇಶನ್ ಎಲ್ಲ ತಗೊಂತಾನೆ ಇದ್ದಾರೆ. ಆಗಾಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಇಷ್ಟ ಅಂತ ಹೇಳ್ತಿದ್ದೀನಿ. ಸೊ ಎಲ್ಲರಿಗೂ ಹಾಗೆ ಎಲ್ಲ ನನ್ನ ಫಾಲೋವರ್ಸ್ಗೆ, ಬೆಂಗಳೂರು ಪೊಲೀಸವ್ರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಈ ವಿಡಿಯೋ ಮುಖಾಂತರವಾಗಿ ತುಂಬಾ ಥ್ಯಾಂಕ್ ಯು ಅಂತ ಕೇಳ್ಕೊಂತೀನಿ. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.